ರಾಮನಗೌಡ ಹಟ್ಟಿ ಸಾಹೇಬ್ರ ಬಗ್ಗೆ ಅನಿಸಿಕೆಗಳನ್ನ ಹೇಳ್ಕೊಳ್ಳೋದು ಅಥವಾ ಅವರ ಸೇವಾ ನಿವೃತ್ತಿ ಅಥವಾ ಅವರ ಸುದೀರ್ಘವಾದ 32 ವರ್ಷಗಳ ಬಗ್ಗೆ ಮಾತಾಡೋದು ಅಂತಂದರೆ ಅದು ಜಸ್ಟ್ 5ರಿಂದ 10 ನಿಮಿಷದಲ್ಲಿ ಆಗೋ ಕೆಲಸ ಅಲ್ಲ. ಅದು ಅದರಲ್ಲಿ ನಮ್ಮ ನಾಗರಾಜ್ ಸಿಟಿ DSP ಸಾಹೇಬರು ಪೂರ ಎಲ್ಲ ಫ್ಲ್ಯಾಟ್ ಮಾಡಿ ಹಾಕಿಬಿಟ್ಟಿದ್ದಾರೆ. ಎಲ್ಲ ಏನೇನಿದ್ದು ನಾವು ಏನೇನು ತಲೆಯಾಗಿದ್ದು ಮಂದಿ ಹಟ್ಟಿ ಸಾಹೇಬ್ರ ಬಗ್ಗೆ ಇದನ್ನು ಹೇಳೋಣ ಅದನ್ನು ಹೇಳೋದು BT ಅಂತೂ ಪೂರ ಮುಗಿಸೇ ಬಿಟ್ಟಿರ್ತದೇನೆಲ್ಲ. ಏನೇ ಹೇಳಿದ್ರು ಡುಪ್ಲಿಕೇಶನ್ ಆಗುತ್ತದೆ. ನಾಗರಾಜ್ನ ಪೂರ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ ಬಿಜಾಪುರದಾಗ ಏನೇನಾಯಿತು ಅಂತೇಳಿ. ಸೊ ಐ ಸ್ಟಾರ್ಟ್ ಫ್ರಮ್ ಹಿಸ್ ವಿಲೇಜ್ ಇಟ್ ಸೆಲ್ಫ್ ಬಿಕಾಸ್ ನಮ್ಮ ಊರು ಪಕ್ಕದವರು. ರಾಮನಗೌಡ ಹಟ್ಟಿ ಸಾಹೇಬರಿಗೆ ನನಗೆ ಒಂದು ವಿಶೇಷ ಸಂಬಂಧ ಏನು ಅಂತಂದರೆ ಅವರು ನನ್ನ ಗ್ರಾಮದ ಪಕ್ಕ ಹೊಳೆಮಣ್ಣೂರಿನವರು. ನಮ್ಮೂರಿಂದ ಸುಮಾರು 15 ಕಿಲೋಮೀಟರ್ ಅಂತರದಲ್ಲಿ ಅವರು. ನಮ್ಮ ಭಾಗದಲ್ಲಿ ಜಾಸ್ತಿ ಈ PSI ಅಂದರೆ ಆಗ ದೊಡ್ಡ ಕ್ರೇಜು. ಅವರು ಸಬ್ ಇನ್ಸ್ಪೆಕ್ಟರ್ ಇವರಿಗೆ ನಮ್ಮದು ಹಿರೇಗೌಡ ಸಾಹೇಬರು, ಸಕ್ರಿ ಸಾಹೇಬರು, ಮೆಣಸಿ ಮತ್ತು ಹೊಳೆಮಣ್ಣೂರು ಅಂದ್ರೆ ಒಂಥರ ಕಾಂಪಿಟೇಷನ್ PSI ಆಗೋದು. ಅದರಲ್ಲಿ ನಾನು ಆಮೇಲೆ ಆದವನು. ಹೀಗಾಗಿ ನಮಗೆ ಒಂದು ರೀತಿಯಿಂದ ಸ್ಫೂರ್ತಿ ಅವರು. ನೆಕ್ಸ್ಟ್ ಅವರು ನಾನು ಕೂಡಿ ಬೆಳಗಾಂನಲ್ಲಿ ಆಸ್ ಇನ್ಸ್ಪೆಕ್ಟರ್, ನಾನು ಶಾಪೂರ್ ಇನ್ಸ್ಪೆಕ್ಟರ್ ಇದ್ದೆ, ಅವರು ಮಾರ್ಕೆಟ್ ಇನ್ಸ್ಪೆಕ್ಟರ್ ಇದ್ದರು. ಆ ಸಂದರ್ಭದಲ್ಲಿ ಇವ್ರ ಡ್ಯೂಟಿ ಅವರ್ಸ್ ಹೆಂಗಿರ್ತಿತ್ತು ಅಂತ ಬಿಜಾಪುರದವತ್ತು ಎಲ್ಲ ನೋಡ್ತೀರಿ ನೀವು. ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಬೆಳಗಾಂ ಅಂತಂತಂದ್ರೆ ಇದು ಗಾಂಧಿ ಚೌಕಿನ ಅಪ್ಪ ಅದು. ಅಲ್ಲಿ ಇವರು ಇನ್ಸ್ಪೆಕ್ಟ್ರು. ಬೆಳಿಗ್ಗೆ 9 ಗಂಟೆಗೆ ಬಂದರೆ ರಾತ್ರಿ 3 ಗಂಟೆಗೆ ಮನೆಗೆ ಹೋಗ್ತಿದ್ದರು. ಬುಧವಾರಕ್ಕೊಮ್ಮೆ ನಮ್ದು ನೈಟ್ ರೌಂಡ್ ಇರ್ತಿದ್ವಿ. ನಾನು ವೈರ್ಲೆಸ್ನಾಗ ಹೇಳ್ತಿದ್ದೆ ಅವ್ರಿಗೆ. ಸ್ನೇಹಿತರು ಇಬ್ಬರು ಒಂದೇ ರ್ಯಾಂಕ್ನವರು ಒಂದು ಲಿಬರ್ಟಿಯನ್ನು ತೊಗೊಂಡು ನಾನು ಹೇಳ್ತಿದ್ದೆ, ಓ ಗೌಡ್ರೆ ನಾನು ನಿಮ್ಮ 3 ಬಾಜುದಾಗ ಹೋದೇನೆ, ದೇವರಾಣಿ ನನ್ನ ಪೊಲೀಸ್ ಸ್ಟೇಷನ್ ಲಿಮಿಟ್ನಾಗ ನೈಟ್ ರೌಂಡ್ ಮಾಡೋದಿಲ್ಲ, ನಿಮ್ಮ ಪೊಲೀಸ್ ಸ್ಟೇಷನ್ನಾಗ ಕಾಯ್ತೀನಿ, ಕೈ ಮುಗಿತೀನಿ, ಇವತ್ತೊಂದು ದಿವಸ ಮನೆಗೆ ಹೋಗಿ ಅಂತಿದ್ದೆ ನಾನು 11 ಗಂಟೆ. ಆಯ್ತು ಬ್ರದರ್ ಹೋಗ್ತೀನಿ ಬ್ರದರ್ ಅಂತಂದು ಮತ್ತೆ 3 ಗಂಟೆಗೆ ಲಾಸ್ಟ್ ಒಂದು ಕಾಲ್ ಕೊಟ್ಟೆ ಮನೆಗೆ ಹೋಗ್ತಿದ್ರು. ರಾತ್ರಿ 3 ಗಂಟೆಗೆ. ಅಷ್ಟೊಂದು ಕಮಿಟ್ಮೆಂಟ್ ಟು ದ ವರ್ಕ್ ಅನ್ನೋದು ಏನಾರು ಇತ್ತಂತಂದ್ರೆ ರಾಮನಗೌಡ ಹಟ್ಟಿ ಈಸ್ ದ ಡೆಫಿನೇಷನ್ ಆಫ್ ಇಟ್. ಮತ್ತು ಅವ್ರಿಗೆ ಯಾವುದಾದ್ರೂ ಒಂದು ಕೆಲಸ ಹಚ್ಚಿಬಿಟ್ರೆ ಮುಂದೆ ಅವರು ರಾಮದುರ್ಗ DSP ಆಗಿ ಬಂದರು. ನಾನು ಚಿಕ್ಕೋಟಿ DSP ಇದ್ದಾಗ ಅಲ್ಲಿ ಒಂದು ಜೈನ ಮನೆ ಮರಣ ಕೇಸ್ ಆಯಿತು. ನಾನು IO ಸಂಜೀವ್ ಪಾಟೀಲ್ ಸಾಹೇಬರು SP ಸಾಹೇಬರು, ಎಲ್ಲಿಗ ನಿಮ್ಗೆ ಯಾರ್ಯಾರು ಬೇಕು ಬಂದೋಬಸ್ತಿ ಅಂತ. ಯಾರು ಬೇಡ ಸರ್, ರಾಮದುರ್ಗ DSP ಬಂದು ಕಳಿಸಿ ಸಾಕು. ರಾಮನಗೌಡ ಹಟ್ಟಿ ಸಾಹೇಬ್ ಕರೆಸಿಬಿಡ್ರಿ, ಅವ್ರನ್ನ ಹೊರಗೆ ಬಿಡ್ರಿ, ಇನ್ವೆಸ್ಟಿಗೇಷನ್ ನನಗೆ ಬಿಟ್ಟರೆ ನಾನು ಹೋಗ್ತೀನಿ ಅಂದ್ರೆ ರಾಮನಗೌಡ ಹಟ್ಟಿ ಸಾಹೇಬ್ ಬಂದ್ರೆ ಅವ್ರಿಗೆ ಒಂದು ಕೆಲಸ ಹಚ್ಚಿಬಿಟ್ರೆ 10 ಮಾಡ್ತಾರೆ. ಒಂದೇ ಮಾಡ್ಬೋದು ಕೆಲಸ. ಸರ್ ಇದನ್ನು ಮಾಡಿದ್ರೆ ಮುಗಿತೀರಿ ಕ್ಲೋಸ್. ಇಲ್ಲಿ ಹೆಂಗಾಗಿತ್ತು ಅಂದ್ರೆ ನಾಗರಾಜ್ ಹೇಳಿದಂಗೆ SP ಸಾಹೇಬ್ರು ಏನಾದ್ರು ಒಂದು ಹೇಳಿದ್ರೆ ಹಟ್ಟಿಯವರು ಸ್ವಲ್ಪ ನೋಡ್ರಿ, ನಮ್ಮ ಆಫೀಸರ್ಗೆ ಏನು ಬ್ಯಾಡ್ ಆಗಿತ್ತು ಅಂದ್ರೆ SP ಸಾಹೇಬ್ರನ್ನ ಹಾಕ್ಸ ಹೇಳಿ, ಬಟ್ ಹಟ್ಟಿ ಸಾಹೇಬ್ರಿಗೆ ಹೋಗ್ಬೇಡ ಅಂತ. ಹಟ್ಟಿ ಸಾಹೇಬ್ರಿಗೆ ನಮ್ಮನ್ನು ಕೊಡಬೇಡ ಅನ್ನೋ ಲೆಕ್ಕ ನಮ್ಮ ಆಫೀಸರ್ ಇದೆ. ಇದರಲ್ಲಿ ಅವರು ಕಾಡಬೇಕು ಅನ್ನೋದಾಗಲಿ ಏನೇನೇ ಉದ್ದೇಶ ಇರೋದಿಲ್ಲ ಅವ್ರಿಗೆ. ಅವರು ವೃತ್ತಿ ಉದ್ಯೋಗನ ಬಿಟ್ಟು ರಾಮನಗೌಡ ಹಟ್ಟಿ ಸಾಹೇಬ್ರಿಗೆ, ಇವನ್ ನಮ್ಮ SP ಸಾಹೇಬ್ರಿಗೆ ಬೇರೆ ಏನೂ ಗೊತ್ತೇ ಇಲ್ಲ ಇವ್ರಿಗೆ. ನಾವು ನಮ್ಮ ಅಧಿಕಾರಿಗಳು ಮಾತಾಡ್ತೀವಿ ಏನೋ ಚೆನ್ನಾಗಿ ತಂದ್ರಿ ಅಂತೇಳಿ. ಬೆಳಗ್ಗೆ ಎದ್ರೆ ಉದ್ಯೋಗ ಕೆಲಸ, 10 ಮುಳುಗಿದ ಕೆಲಸ, ಮಲಗುವ ಕೆಲಸ. ರಾಮನಗೌಡ ಹಟ್ಟಿ ಸಾಹೇಬ್ ರಾತ್ರಿ 7 ಗಂಟೆಗೆ ಕಂಟ್ರೋಲ್ ಮೈಕ್ ಟು ಲೊಕೇಶನ್ ಟು ರಾತ್ರಿ 7 ಗಂಟೆಗೆ. ಸೊ ದಿಸ್ ವಾಸ್ ದ ಸ್ಟೈಲ್ ಆಫ್ ರಾಮನಗೌಡ ಹಟ್ಟಿ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ಆಗುತ್ತೆ. ಇದು ಟೈಮ್ಸ್ ಅಲ್ಲ, ಆ್ಯಕ್ಚುಲಿ ಬೇಜಾರು ಬರ್ತೀವಿ ನಿಮಗೆ ಎಲ್ಲರಿಗೆ. ಅವ್ರ ಬಗ್ಗೆ ಏನು ಹೇಳಬೇಕಂತ ಈಗ ನೀವು ಮನಗುಳಿ ಪ್ರಕರಣವನ್ನು ಕೇಳಿದ್ರಿ. ಮನಗುಳಿ ಪ್ರಕರಣ ಸಾಹೇಬರಿಗೆ ನಾಗರಾಜ್ ಹೇಳ್ದಂಗೆ ಹೇಳಿ ಚಾಲೆಂಜ್ ಮಾಡಿದ್ರು. ಸರ್ ಇದನ್ನು ಪತ್ತೆ ಮಾಡುವವರೆಗೂ ನಾವು ಹೋಗಿಲ್ಲ ಅಂತ. ಅಷ್ಟೊಂದು ಡೆಡಿಕೇಶನ್. ರೇರ್ ಆರ್ ಸಚ್ ಆಫೀಸರ್ಸ್. ಇವೆಲ್ಲ ಹೆಂಗಂತಂದ್ರೆ ಒಂಥರ ಎಂಟಿಕ್ ಪೀಸ್ ಆದಂಗೆ ಆಗ್ತಾರೆ ಇನ್ಮೇಲೆ ಮುಂದಿನ ದಿನಮಾನಗಳೊಳಗೆ. ಆಫೀಸರ್ ಈ ಥರ ಆಫೀಸರ್ಸ್ ನಮಗೆ ಸಿಗೋದು ಕಷ್ಟ. ನಮ್ಮ ಸರ್ವೀಸ್ನ ಒಂದು ವಿಶೇಷ ಅಥವಾ ನಮ್ಮ ಸೌಭಾಗ್ಯ ಏನು ಅಂದರೆ ಇಂತಹ ಅಧಿಕಾರಿಗಳ ಕೈಯಲ್ಲಿ, ಇವರ ಜೊತೆಯಲ್ಲಿ, ಇವರ ಕೈ ಕೆಳಗೆ ಕೆಲಸ ಮಾಡಿದ ಸೌಭಾಗ್ಯ ನಮಗಿದೆ. ರಾಮನಗೌಡ ಹಟ್ಟಿ ಸಾಹೇಬರಾಗಿರ್ಬೋದು, ನಮ್ಮ ನಿಂಬರ್ಗಿ ಸಾಹೇಬರು, ಈಗ ಐಜೆ ಆಗಿರುವಂಥ ಸಂದೀಪ್ ಪಾಟೀಲ್ ಸಾಹೇಬರು, ಸೋನಿಯಾ ನಾರಾಯಣ್ ಮೇಡಮ್, ಇವರೆಲ್ಲರಿಗಾಗಿ ನಾನು ರಾಮನಗೌಡರು ಸೇರಿ ಕೆಲಸ ಮಾಡಿದ್ವಿ. ಇದು ಕೂಡ ನಮ್ಮ ಜೀವನ, ನಮ್ಮ ಸೇವಾವಧಿಯ ಒಂದು ವಿಶೇಷ ಅಂತ ಹೇಳ್ಬೋದು. ರಾಮನಗೌಡ ಹಟ್ಟಿ ಸಾಹೇಬ್ ಎಂದೆಂದೂ ಆ ಅಧಿಕಾರವನ್ನು ಎಂಜಾಯ್ ಮಾಡಲಿಲ್ಲ. ಅವರು ಅಧಿಕಾರವನ್ನು ಸೇವೆ ಮಾಡೋಕ್ಕೆ ಕಲಿಸ್ತಾರೆ. ತಮ್ಮ ಉದ್ಯೋಗವನ್ನು ಯಾವಾಗ ನಮಗೆ ಕೆಲಸ ಸಿಗುತ್ತಲ್ಲ ಅದು ಉದ್ಯೋಗ, ಜೀವನ ಕೇವಲ ಜೀವನ ಸಾಗಿಸಲು ಸಿಗುವಂಥ ಉದ್ಯೋಗ ಅಂತ ಭಾವಿಸಬಾರ್ದು. ಅದನ್ನು ಕಾಯಕ ಅಂತ ತಿಳ್ಕೋಬೇಕು. ಯಾವಾಗ ನಾವು ನಮ್ಮ ಉದ್ಯೋಗವನ್ನು ಕಾಯಕವನ್ನಾಗಿ ಮಾಡ್ತೀವಿ ಅದು ಸೇವೆ ಆಗುತ್ತೆ. ಯಾವಾಗ ನಾವು ಸೇವೆಯನ್ನು ಮಾಡ್ತೀವಿ ಜನ ಆ ಸೇವೆಯನ್ನು ನೆನಪಿಟ್ಕೋತಾರೆ. ಅದಕ್ಕೊಂದು ಜೀವಂತ ಉದಾಹರಣೆ ರಾಮನಗೌಡ ಹಟ್ಟಿ. ಬಸವ ಕಲ್ಯಾಣದ ಜನ ಬಂದಾರ, ಧಾರವಾಡದಿಂದ ಬಂದಾರ, ರಾಮದುರ್ಗದಿಂದ ಬಂದಾರ, ಎಲ್ಲೆಲ್ಲಿ ಸರ್ವಿಸ್ ಮಾಡಿದ್ರೆ ನವಲೂರಿನಿಂದ ಬಂದಿದ್ದಾರೆ ರೈತರು.
ಎಲ್ಲೆಲ್ಲಿ ಅವರು ಸರ್ವಿಸ್ ಮಾಡಿದ್ದಾರೆ, ಎಲ್ಲೆಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ, ಅಲ್ಲಿಂದ ಅವರ ಪ್ರೀತಿ ಮತ್ತು ಅಭಿಮಾನಕ್ಕಾಗಿ ಅವ್ರಿಗೊಂದು ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ಬಂದಿದ್ದಾರೆ. ಸಮಯದ ಅಭಾವ ಜಾಸ್ತಿ ಇರೋದ್ರಿಂದ ಇನ್ನೂ ಹೆಚ್ಚಿಗೆ ಹೇಳೋಕ್ಕಾಗಲ್ಲ. ಅವರ ಈ ಯಶಸ್ಸು ಏನಿದೆ, ಈ ಯಶಸ್ಸು 10% ರಾಮನಗೌಡರಿಗೆ, ಆದರೆ 90% ಅವ್ರ ಫ್ಯಾಮಿಲಿ ಕೊಡೋಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಒಂದು ವೇಳೆ ಫ್ಯಾಮಿಲಿ ಸರಿಯಾಗಿ ಕೋಆಪ್ರೇಟ್ ಮಾಡದೆ ಹೋದರೆ, ಮೊದಲು ನಮಗೆ ವರ್ಕ್ ಪ್ರೆಷರ್ ಹುಚ್ಚು ಹಿಡಿದಿರ್ತೈತಿ, ತಲೆ ಕೆರ್ಕೋತಿರ್ತೀವಿ, ಹಂಗೆ ಕೆರ್ಕೋತಿರ್ತೀವಿ. ಮನ್ಯಾಗ ಒಂದು ಕಿರಿಕಿರಿ ಆಗಿಬಿಡ್ತಂತಂದ್ರೆ ದಟ್ ಆಫೀಸರ್ಸ್ ಲೈಫ್ ಇಸ್ ಗೋಯಿಂಗ್ ಟು ಬಿ ಹೆಲ್ಪ್. ನಮ್ಮದೆಲ್ಲ ಮಕ್ಕಳು ಮತ್ತು ಹೆಂಡತಿ ಅವರು ತ್ಯಾಗ ಮಾಡಿದ್ದಾರೆ, ತಮ್ಮ ಸಮಯವನ್ನು ತ್ಯಾಗ ಮಾಡಿದ್ದಾರೆ. ರಾಮಗೌಡ ಹೇಳಿದಲ್ಲಿ ನಿಮಗೆ 9 ರಾತ್ರಿ 3 ಇದ್ಯಾವುದಿಲ್ಲ. ಸೊ ಮಕ್ಕಳು ಕೆಲವು ಸಲ ಮಕ್ಕಳು ಮನೆ ಮುಖನೇ ನೋಡಿರೋದಿಲ್ಲ, ಅವು ಮುಕ್ಕೊಂಡಿರ್ತಾವೆ, ಆಫೀಸ್ ಬರೋದ್ನಾಗ ಹೊಳ್ಳಿ ಹೋದಾಗ ಮುಕ್ಕೊಂಡಿರ್ತಾವೆ. ಇಂಥ ತಮ್ಮ ಜೀವನವನ್ನು ತ್ಯಾಗ ಮಾಡಿ ರಾಮನಗೌಡರಿಗೆ ಈ ಒಂದು ಲೆವೆಲ್ವರೆಗೆ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟರಲ್ಲ, ನಿಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತು ಹೃತ್ಪೂರ್ವಕ ಒಂದು ಅಭಿನಂದನೆಗಳು ಸಲ್ಲಿಸೋಕೆ ಇಷ್ಟಪಡ್ತೀವಿ. ಎಲ್ಲ ಜೋರಾದ ಚಪ್ಪಳೆ ಅವ್ರಿಗಾಗಿ. ಇಂತಹ ಒಂದು ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ನನ್ನ SP ಸಾಹೇಬರಿಗೆ ಹಾಗೂ ಉಳಿದ ಅಧಿಕಾರಿ ಮಿತ್ರರಿಗೆ ನನ್ನ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸಿದ್ದೇನೆ.